ಬೇಲ್ ಸಂತೋಷ್ ಅವರ ಬಗ್ಗೆ ಸಾಫ್ಟ್ ಕಾರ್ನರ್ ತೋರಿಸಿದ್ದಾರ ಡಿಕೆ ಶಿವಕುಮಾರ್. ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮರೋಡಿ ಬಂಧನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ವಿರೋಧಿಗಳ ಬಗ್ಗೆ ಯಾರೋ ಮಾತಾಡ್ತಾ ಇದ್ದಾರೆ ಅಂತ ಹೇಳಿ ನಾನು ಖುಷಿ ಪಡ್ತಕ್ಕಂಥ ಕ್ಯಾರೆಕ್ಟರ್ ನಂದಲ್ಲ. ನಾನು ಖುಷಿ ಪಡಲ್ಲ, ಆ ಥರ ಇಲ್ಲ. ನಮ್ಮ ವಿರೋಧ ಪಕ್ಷದ ಕಡೆಯವರೇ ಇದ್ದಾರಪ್ಪ. ಅವ್ರಿಗೆ ಯಾರೋ ಬೈತಾ ಇದ್ದಾರೆ, ಏನೋ ಮಾತಾಡ್ತಾ ಇದ್ದಾರೆ ಅಂದ ತಕ್ಷಣ ನಾನು ಅದನ್ನು ಎಂಜಾಯ್ ಮಾಡಲ್ಲ, ಅದನ್ನು ಖುಷಿ ಪಡಲ್ಲ. ಮೊನ್ನೆ ಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡಿದ್ರು, ನಾಳೆ ನಮ್ಮ ಬಗ್ಗೆನೂ ಅವ್ರು ಮಾತನಾಡ್ತಾರೆ. ದಾಖಲೆ ಇದ್ದರೆ ಅದನ್ನು ಇಟ್ಟುಬಿಟ್ಟು ಮಾತನಾಡಬೇಕು. ಯಾರೇ ಆದರೂ ಆಧಾರ ಇಟ್ಟು ಮಾತನಾಡಬೇಕು. ಒದ್ದು ಒಳಗಡೆ ಹಾಕಬೇಕು, ಇಲ್ಲದಿದ್ರೆ ಒದ್ದು ಒಳಗಡೆ ಹಾಕಬೇಕು. ಕಾನೂನು ಪ್ರಕಾರ ಇರಬೇಕಾಗತ್ತೆ. ಅವ್ರ ಬಳಿ ಏನು ದಾಖಲೆ ಇದೆ? ಬರೀ ಮಾತಾಡೋದೇನಾ? ದಾಖಲೆ ಇಡಬೇಕಲ್ವ? ಅವ್ರು ದಾಖಲೆ ಇಟ್ಬಿಟ್ಟು ಮಾತನಾಡಲಿ. ಅದಕ್ಕೆ ಅವರನ್ನು ಒದ್ದು ಒಳಗಡೆ ಹಾಕಿರೋದು. ಅವರ ಬಳಿ ಏನು ದಾಖಲೆ ಇದೆ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಪ್ರಶ್ನೆ ಕೇಳಿದ್ದಾರೆ. ವಿಧಾನಸೌಧದಲ್ಲಿ ಡಿ.ಸಿ.ಎಂ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಇದು. ಸದನದಲ್ಲಿ RSS ಗೀತೆಯನ್ನು ಕೂಡ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ, ನಮಸ್ತೆ ಸದಾವತ್ಸಲೆ ಅಂತ ಹೇಳಿ. ಈ ವಿಚಾರಕ್ಕೂ ಸಂಬಂಧಪಟ್ಟಂತೆ ಕೂಡ ಪ್ರಶ್ನೆ ಕೇಳಲಾಯಿತು. ಏನು ಡಿ ಕೆ ಶಿವಕುಮಾರ್ ಅವರು ಸ್ವಲ್ಪ ಸಾಫ್ಟ್ ಆಗಿಬಿಟ್ಟಿದ್ದೀರಾ ತಾವು, ಬಿಜೆಪಿ ವಿಚಾರದಲ್ಲಿ ಮೃದು ಧೋರಣೆ ತಳಿತಾ ಇದ್ದೀರಾ ನೀವು ಅಂತ. ಕಾರಣಗಳು ಬೇಕಾದಷ್ಟಿರಬಹುದು. ಜಗ್ಗಿ ವಾಸುದೇವ್ ಅವರೊಂದಿಗೆ ಅಮಿತ್ ಶಾ ಅವರ ಜೊತೆಯಲ್ಲಿ ವೇದಿಕೆ ಹಂಚಿಕೊಂಡಿದ್ದ ವಿಚಾರಗಳಾಗಲಿ, ಈ ಕಡೆ ಅಲ್ಲಿ ಗಂಗಾರತಿ ಮಾಡಿದ್ರೆ ಕಾವೇರಿ ಆರತಿ ಮಾಡ್ತಕ್ಕಂಥ ವಿಚಾರದಲ್ಲಾಗಲಿ, ಕಾಂಗ್ರೆಸ್ನ ಬೇರೆಲ್ಲ ನಾಯಕರು ಹಿಂದೇಟು ಹಾಕಿದಾಗ ಡಿ ಕೆ ಶಿವಕುಮಾರ್ ಹಿಂದೇಟು ಹಾಕಲ್ಲ. ಟಿ ನರಸೀಪುರಕ್ಕೆ ಹೋಗಿದ್ರು, ಅಟೆಂಡ್ ಮಾಡಿದ್ರು, ಬಂದರು, ಇಂಥ ವಿಚಾರಗಳು. ಅನಂತರದಲ್ಲಿ ಕುಂಭಮೇಳದ ವಿಚಾರಗಳ ಬಗ್ಗೆ ಕೂಡ ಆಗಲಿ. ಸೊ ಎಲ್ಲ ವಿಚಾರ ಇಟ್ಕೊಂಡು ಮೃದು ಧೋರಣೆ ತಳೆದಿದ್ದೀರಾ ತಾವು ಅಂತ ಸಹಜವಾಗಿ ಪತ್ರಕರ್ತರು ಪ್ರಶ್ನೆ ಕೇಳ್ತಾರೆ. ಅದು ಸ್ಪಷ್ಟನೆ ಕೊಟ್ಟಿದ್ದಾರೆ ಅವರು. ನೋಡಿ, ನಾನು RSS, BJP, ದಳ, ಕಮ್ಯುನಿಸ್ಟ್ ಬಗ್ಗೆ ತಿಳಿದುಕೊಂಡಿದ್ದೀನಿ. ನಾನು ಆಯಾ ಈಗ ಸಂಘಟನೆಗಳ ಕಥೆ ಏನು, ಪಕ್ಷಗಳ ಕಥೆ ಏನು ಅಂತ ತಿಳಿದಿದ್ದೇನೆ. ನಾನು ರಿಸರ್ಚ್ ಮಾಡ್ತಾ ಇರ್ತೀನಿ. ಎಲ್ಲವನ್ನೂ ಗ್ರ್ಯಾಬ್ ಮಾಡಬೇಕಲ್ವಾ, ಎಲ್ಲವನ್ನೂ ತಗೊಳ್ಬೇಕಲ್ವಾ ನಾವು ಅಂತ ಹೇಳಿ ಡಿ ಕೆ ಶಿ ಮಾತಾಡಿದ್ದಾರೆ. ಈಗ RSS ನಮ್ಮ ಇವರು ನ್ಯಾಷನಲ್ ಜನರಲ್ ಸೆಕ್ರೆಟರಿ BL ಸಂತೋಷ್ ಅವ್ರ ಬಗ್ಗೆ ಅವೇಳ್ಕರು ಮಾತಾಡಿದ್ರು. ನಾವು ತೀರ್ಮಾನ ಮಾಡಿದ್ದೀವಿ, ಒದ್ದು ಒಳಿಕ್ ಹಾಕಬೇಕು, ಕಾನೂನು ಪ್ರಕಾರ ಕೈಗೊಳ್ಬೇಕು. ಆ ಥರ ಎಲ್ಲ ಹಂಗೆಲ್ಲ ಮಾತಾಡ್ಬಾರ್ದು. ಯಾರೇ ಆಗಲಿ ಲೀಡ್ರು, ಏನು ದಾಖಲೆ ಇದೆ ಅವನ ಹತ್ರ? ಅವರು ಪೊಲಿಟಿಕಲಿ ವಿ ಹ್ಯಾವ್ 100 ಡಿಫ್ರೆನ್ಸಸ್. ಹಂಗಂತ ಒಬ್ಬನ್ನ ನಮ್ಮ ವಿರೋಧಿಗಳನ್ನ ಅವ್ನು ಯಾರೋ ಆ ಥರ ಮಾತಾಡ್ತಾನೆ ಅಂತ ನಾವು ಖುಷಿ ಪಡೋದಲ್ಲ. ಇವತ್ತು ಅವ್ನು ಮಾತಾಡ್ತಾಳೆ, ನಾನು ಮಾತಾಡ್ತೇನೆ. ಹಿಂದೆ ಚೀಫ್ ಮಿನಿಸ್ಟರ್ ಮಾತಾಡಿದ, ನಮಗೂ ಮಾತಾಡಿದ. ವಿಲ್ ನಾಟ್ ಅಲೋ ದಿಸ್. ನಾವು ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಎಲ್ಲರಿಗೂ ಕೂಡ ಅವ್ರವ್ರ ಸ್ವಾಭಿಮಾನಕ್ಕೆ ಧಕ್ಕೆ ಪಾಲಿಟಿಕ್ಸ್ ಮಾಡಲಿ, ಯಾರು ಬೇಕಾಗಿದ್ರೆ ಆರೋಪಗಳು ಮಾಡಲಿ, ತಪ್ಪೇನಿಲ್ಲ. ಬಟ್ ಆಧಾರ ಇಟ್ಕೊಂಡು ಆರೋಪ ಮಾಡಬೇಕು. ಈಗ ನಾನು ನೋಡಪ್ಪ, ಕಮ್ಯುನಿಸ್ಟ್ ಬಗ್ಗೆ ರಿಸರ್ಚ್ ಮಾಡಿದ್ದೀನಿ, ಜನತಾದಳದ ಬಗ್ಗೆ ರಿಸರ್ಚ್ ಮಾಡ್ತಾ ಇರ್ತೀನಿ, BJP ಬಗ್ಗೆ ರಿಸರ್ಚ್ ಮಾಡ್ತೀನಿ, RSS ಬಗ್ಗೆ ತಿಳ್ಕೊಂಡಿದ್ದೀನಿ. ಕೆಲವು ಸಂದರ್ಭದಲ್ಲಿ ಅನೇಕ ಸಂಸ್ಥೆಗಳಲ್ಲಿ ಕೆಲವು ಒಳ್ಳೊಳ್ಳೆ ಗುಣಗಳೆಲ್ಲ ಇರ್ತದೆ. ಅದನ್ನೆಲ್ಲ ಗ್ರಾಪ್ ಮಾಡ್ಬೇಕಲ್ಲ. ನೋಡಪ್ಪ, ಅದು ಟುಸ್ ಗಿರಾಕಿ. BJP ಮಾಡ್ತಾ ಇರೋದು ರಾಜಕಾರಣ. ನಮ್ಮ ಸರ್ಕಾರ ಮೋಹಂತಿ ಮತ್ತು ಅವರ ತಂಡ ಬಹಳ ಕ್ಲೀನ್ ಆಗಿ ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ.